ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ತಾನೇ ಧಾರವಾಡದಲ್ಲಿ ಬೃಹತ್ ಮಟ್ಟದ ಸ್ಪರ್ಧಾ ಅಭ್ಯರ್ಥಿಗಳಿಂದ ಒಂದು ಹೋರಾಟ ನಡೆದಿತ್ತು. ಅದರಂತೆ ಈಗ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಮಾಡಿದ್ದಾರಪ್ಪ ಅಂದ್ರ 56% ಏನಿದೆಯಲ್ಲ ಮೀಸಲಾತಿಯನ್ನ, ಅದರ ಬದಲಿಗೆ ನಾವು 50% ಮೀಸಲಾತಿ ಕೊಟ್ಟು ಅದ್ರ ಜೊತೆಗೆ ಒಳ ಮೀಸಲಾತಿ ಕೊಟ್ಟು 56,432 ಎಚ್ ಕೆ ಮತ್ತು ನಾನ್ ಎಚ್ ಕೆ ವೃಂದದ ಹೊಸ ಹುದ್ದೆಗಳನ್ನ ನೇಮಕಾತಿಯನ್ನ ಒಂದೇ ಒಂದು ತಿಂಗಳಲ್ಲಿ ಒಟ್ಟು ನೇಮಕಾತಿಯನ್ನ ಹಂತ ಹಂತವಾಗಿ ಮಾಡ್ತೀವಿ ಅಂತೇಳಿ ಅವರ ಮಾಹಿತಿಯನ್ನ ಶೇರ್ ಮಾಡಿದ್ರು. ಅವರು ಹೇಳಿದ ಪ್ರಕಾರ ನಾವು ಈ ಹಿಂದೆ ಆರ್ಥಿಕ ಅನುಮೋದನೆಯನ್ನ ಕೊಟ್ಟ ಹುದ್ದೆಗಳನ್ನ ಈಗ ನೇಮಕಾತಿಯನ್ನ ಮಾಡ್ತೀವಿ ಅಂತಿದ್ರು. ಹಾಗಿದ್ರೆ ಇಲ್ಲಿ ಯಾವ ಯಾವ ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ, ಯಾವ ಹುದ್ದೆಗಳಿಗೆ ಅನುಮೋದನೆ ಸಿಕ್ಕಿಲ್ಲ ಅಂತ ಅಂದ್ರ ಆರ್ಥಿಕ ಅನುಮೋದನೆ ಸಿಕ್ಕಿಲ್ಲ ಅಂತೇಳಿ ಈಗ ನೋಡೋಣ. ಅದರಲ್ಲೂ PCPSI ಗೆ ಸಾಕಷ್ಟು ಹುದ್ದೆಗಳು ಖಾಲಿ ಅದಾವು. ಹಾಗಿದ್ರೆ ಆ ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಇಲ್ವಾ ಅದನ್ನು ನೋಡೋಣ. ಸ್ನೇಹಿತರೆ, ಇದೇ ರೀತಿ ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿದರ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಆದಷ್ಟು ಹೋಗಿ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಜೊತೆಗೆ ನೋಟ್ಸ್ ಅನ್ನ ಕೂಡ ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಯಾವ ಯಾವ ಹುದ್ದೆಗಳಿಗೆ ಈಗ ಆಲ್ರೆಡಿ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಅಂದ್ರೆ ಈಗ ನೇಮಕಾತಿಯನ್ನ ಮಾಡಲಿಕ್ಕೆ ಸಿದ್ಧವಾಗಿರುವ ಹುದ್ದೆಗಳು ಯಾವುವು, ಯಾವ ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿಲ್ಲ ಅಂತ ನೋಡೋಣ. ಸ್ನೇಹಿತರೆ, ಒಟ್ಟಾರೆಯಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳು ನೋಡ್ಕೋರಿ. ಇಲ್ಲಿ 2,84,881 ಇವು ಡಿಸೆಂಬರ್ ವರೆಗೆ ಕೂಡ ಖಾಲಿ ಇದ್ದ ಹುದ್ದೆಗಳು ಆಗಿದ್ದವ್ರಿ. ಮತ್ತೆ ಜನವರಿಯಲ್ಲಿ ರಿಟೈರ್ಡ್ ಆದವ್ರದ್ದು, ಫೆಬ್ರವರಿಯಲ್ಲಿ ರಿಟೈರ್ಡ್ ಆದವ್ರದ್ದು ಕೂಡ ಅದರ ಕನಿಷ್ಠ ಅಂದ್ರೂ ಕೂಡ ಇವ್ರದೀಗ 2,85,000 ಈಗ ಸದ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಖಾಲಿ ಇರುವ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಆಗಿರ್ತಾವ. ಹಾಗಿದ್ರೆ ಈ ಆಲ್ರೆಡಿ ಈಗ ಆರ್ಥಿಕ ಅನುಮೋದನೆ ಸಿಕ್ಕಿರುವ ಹುದ್ದೆಗಳು ಯಾವ್ಯಾವ ಅಂತ ನೋಡೋದಾದ್ರೆ, ಸ್ನೇಹಿತರೆ, ನೀವೇನಾದ್ರೂ SDA, FDA, PC, PSI, ವಿಲೇಜ್ ಅಕೌಂಟ್, PDO ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿಯನ್ನು ನಡೆಸ್ತಿದ್ರೆ, ಇನ್ನು ಹೊರತುಪಡಿಸಿ ಸಾಕಷ್ಟು ಹುದ್ದೆಗಳದ್ದು ಯಾವುದೇ ಒಂದು ರಾಜ್ಯ ಸರ್ಕಾರದ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿಯನ್ನು ನಡೆಸಿದ್ರ ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಯಾವ ನೇಮಕಾತಿಗೆ ಸಂಬಂಧಿಸಿದಂತೆ ನೀವು ತಯಾರಿ ನಡೆಸ್ತೀರ ಆ ನೇಮಕಾತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಅನ್ನ ನೀಡಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 999 ಇತ್ತು. ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ 200 ರೂಪಾಯಿಗಾಗಿ ಈ ಎಲ್ಲಾ ನೋಟ್ಸ್ ಗಳನ್ನ ನೀಡಲಾಗ್ತದ. ಸ್ನೇಹಿತರೆ, ಇದ್ರ ಜೊತೆಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಅನ್ನ ಇವರಿಗೆ ಕಳಿಸಿದ್ರಪ್ಪ ಅಂದ್ರೆ ಇದು 200 ರೂಪಾಯಿ ಅಲ್ಲ, ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲಾ ನೋಟ್ಸ್ ಗಳು ಸಿಗ್ತಾವ್ರಿ. ಇವು ಎಲ್ಲಾ ಪರೀಕ್ಷೆಗೂ ಕೂಡ ಯೂಸ್ ಆಗ್ತಾವ್ರಿ. ನಮ್ಮ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲಾ ಪರೀಕ್ಷೆಗೂ ಕೂಡ ಯೂಸ್ ಆಗ್ತಾವ. ಹಾಗಿದ್ರೆ ಈ ನೋಟ್ಸ್ ಅನ್ನ ಯಾವ ರೀತಿ ತಗೋದು? ಸ್ನೇಹಿತರೆ, ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಈ ಎಲ್ಲಾ ನೋಟ್ಸ್ ಕೇವಲ 150 ರೂಪಾಯಿದಲ್ಲಿ ನಿಮಗೆ PDF ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮ್ಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಅವು ಕೂಡ ಸ್ನೇಹಿತರೆ 6ನೇ ತರಗತಿಯಿಂದ 6, 7, 8, 9, 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಓಕೆ, ಕೇವಲ 100 ರೂಪಾಯಿದಲ್ಲಿ ನಿಮಗೆ ನೋಟ್ಸ್ ಅನ್ನ ಕಳಿಸಲಾಗ್ತದೆ. ಅದು ನೋಟ್ಸ್ ಕೂಡ ಅವೈಲೇಬಲ್ ಇರ್ತಾವ. ಅವು ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಯಾವ ಯಾವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆರ್ಥಿಕ ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡಲಾಗಿರುವ ಹುದ್ದೆಗಳ ಮಾಹಿತಿಯಲ್ಲಿ ಇರ್ತದ. ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಗ್ರೂಪ್ A, B, C ಹುದ್ದೆಗಳಿಗೆ ಒಟ್ಟಾರೆಯಾಗಿ 553 ಹುದ್ದೆಗಳಿಗೆ ಈಗ ಆಲ್ರೆಡಿ ಏನಿದೆ ಅಲ್ಲ ನಿಮ್ದು ನೇಮಕಾತಿಗೆ ಸಂಬಂಧಿಸಿದಂತೆ ಈ ಹುದ್ದೆಗಳನ್ನ ತುಂಬಿಕೊಳ್ಳಕ ಮಂಜೂರಾತಿಯನ್ನ ಮಾಡಿರ್ತಾರೆ. ಆರ್ಥಿಕ ಅನುಮೋದನೆ ಅಂದ್ರೆ ಅಮೌಂಟ್ ಅನ್ನ ಅವರಿಗೆ ಸ್ಯಾಲರಿಯನ್ನ ನೀಡಬೇಕಲ್ಲ, ಅದರಿಂದ ಅವರು ಪರ್ಮಿಷನ್ ತಕೊಂಡು ನಿಮ್ಗೆ ನೇಮಕಾತಿಯನ್ನ ಮಾಡ್ಕೋತಾರ. ಪಶು ಸಂಗೋಪನೆಯಲ್ಲಿ 31 ಹುದ್ದೆಗಳಿಗೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 7 ಹುದ್ದೆಗಳಿಗೆ, ಸಹಕಾರಿಯಲ್ಲಿ 180, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 58, ಅದೇ ರೀತಿ ಪರಿಸರ ಮತ್ತು ಜೀವಶಾಸ್ತ್ರದಲ್ಲಿ 92, ಇಂಧನ ಇಲಾಖೆಯಲ್ಲಿ 2400, ಆರ್ಥಿಕ ಇಲಾಖೆಯಲ್ಲಿ 2243, ಆಹಾರ ಮತ್ತು ನಾಗರಿಕ ಸರಬರಾಜಲ್ಲಿ 3, ಕೈಮಗ್ಗ ಮತ್ತು ಜವಳಿಯಲ್ಲಿ 12, ಮತ್ತು ಅದೇ ರೀತಿ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ನೋಡ್ರಿ 1725, ಉನ್ನತ ಶಿಕ್ಷಣದಲ್ಲಿ 60, ಅದೇ ರೀತಿ ಒಳ ಆಡಳಿತದಲ್ಲಿ 557, ಮತ್ತು ಅದೇ ರೀತಿ ವಸತಿಯಲ್ಲಿ 38, ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ 6 ಹುದ್ದೆಗಳು,
ಕಾರ್ಮಿಕ ಇಲಾಖೆಯಲ್ಲಿ 7, ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ 42, ವೈದ್ಯಕೀಯ ಶಿಕ್ಷಣದಲ್ಲಿ 333, ಗಣಿ ವಿಭಾಗದಲ್ಲಿ 18, ಸಣ್ಣ ನೀರಾವರಿಯಲ್ಲಿ 21, ಅಲ್ಪಸಂಖ್ಯಾತರ ಕಲ್ಯಾಣದಲ್ಲಿ 784, ನೆಕ್ಸ್ಟ್ ಕಂದಾಯದಲ್ಲಿ 1350, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದಲ್ಲಿ 351, ಪರಿಶಿಷ್ಟ ಜಾತಿಗಳ ಕಲ್ಯಾಣದಲ್ಲಿ 892, ಅದೇ ರೀತಿ ಪರಿಶಿಷ್ಟ ಪಂಗಡ ಕಲ್ಯಾಣದಲ್ಲಿ 200, ಅದೇ ರೀತಿ ಶಾಲಾ ಮತ್ತು ಶಿಕ್ಷಣ ಸಾಕ್ಷರತೆಯಲ್ಲಿ 5267. ಇದು ಮುಖ್ಯವಾಗಿ ಆಗ್ಬೇಕಾಗಿರೋ ನೇಮಕಾತಿ ರೀ. ನಮ್ಗ ಶಿಕ್ಷಣ ಒಂದಿದ್ರ ನಾವೆಲ್ಲ ಕೂಡ ಫೈಟನ್ನ ಮಾಡ್ತೀವಿ. ಫೌಂಡೇಶನ್ ಇಲ್ಲಪ್ಪ ಅಂದ್ರೆ ಎಷ್ಟೇ ಬಿಲ್ಡಿಂಗ್ ಅನ್ನ ಕಟ್ಟಿದ್ರು ಕೂಡ ಅದು ವೇಸ್ಟ್ ರೀ. ಅದಕ್ಕಾಗಿ ನಮ್ಗ ಶಿಕ್ಷಣ ಎಲ್ಲಿ ಸಿಗುತ್ತಪ್ಪ, ಶಾಲೆಯಲ್ಲಿ ಸಿಗುತ್ತಲ್ಲ, ಆ ಶಿಕ್ಷಣಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಕರ, ಬೋಧಕರ ಇಲ್ಲಿ ನೇಮಕಾತಿಯನ್ನ ಆಗ್ಬೇಕು. ಓಕೆ, ರೇಷ್ಮೆ ಇಲಾಖೆಯಲ್ಲಿ 15, ಪ್ರವಾಸೋದ್ಯಮ ಉದ್ಯಮದಲ್ಲಿ 5 ಹುದ್ದೆಗಳು, ಸಾರಿಗೆದಲ್ಲಿ 6847, ನಗರಾಭಿವೃದ್ಧಿಯಲ್ಲಿ 185, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ 14, ಯುವ ಜನ ಸೇವೆಯಲ್ಲಿ 4 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆರ್ಥಿಕ ಅನುಮೋದನೆ ಒಂದು ಸಿಕ್ಕಿರ್ತದೆ. ನೋಡಿದ್ರಿ, ಇವೆಲ್ಲ ಹುದ್ದೆಗಳಿಗೆ ನಿಮ್ಗೆ ಆರ್ಥಿಕ ಅನುಮೋದನೆ ಸಿಕ್ಕೈತಿ. ಹಾಗಿದ್ರೆ ಇವೆಲ್ಲ ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೋಬಹುದು. ನಿಮ್ ಮುಂದನ ನೋಡಿದಿವ್ರಿ. ಹಾಗಿದ್ರೆ ಇದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಅನುಮೋದನೆ ಸಿಕ್ಕಿಲ್ಲ. ಹಾಗಿದ್ರೆ ಈಗ ಹೊಸದಾಗಿ ಬಜೆಟ್ ಕೂಡ ಆಗ್ತದ. ಆ ಬಜೆಟ್ ನಲ್ಲಿ ನಿಮ್ದ ಪೊಲೀಸ್ ನೇಮಕಾತಿ ಆಗಬೇಕು. ಅಂದ್ರ ಪೊಲೀಸ್ ನೇಮಕಾತಿಗೆ ಆರ್ಥಿಕ ಏನಿದೆಲ್ಲ ಮಂಜೂರಾತಿಯನ್ನ ಮಾಡ್ಕೋಬೇಕು. ಇನ್ನ ಅದೇ ರೀತಿ ಸಾಕಷ್ಟು ಹುದ್ದೆಗಳದಾವ್ರಿ. ಪೊಲೀಸ್ ಒಂದೇ ಅಲ್ಲ, SD ಆಗಿರ್ಬೋದು, FD ಆಗಿರ್ಬೋದು. ಇದ್ರ ಜೊತೆಗೆ 500 ವಿಲೇಜ್ ಅಕೌಂಟ್ ಆಗೈತಿ ಅಲ್ಲ, ಆಲ್ರೆಡಿ ನಾ ಕಂದಾಯ ಇಲಾಖೆ ಒಳಗೆ ನೋಡಿ ತೋರಿಸಿದೆ ನಿಮ್ಗ. ಇದಿದೆ ನೋಡ್ರಿ, 1350 ಹುದ್ದೆಗಳಿಗೆ ಆಗೈತ್ರಿ. ಇನ್ನ ವಿವಿಧ ಹುದ್ದೆಗಳದಾವ. ವಿಲೇಜ್ ಅಕೌಂಟ್ ಕೂಡ ಅದ್ರೊಳಗ 500 ಹುದ್ದೆಗಳು ಅದಾವ್ರಿ. ಓಕೆ, ಒಟ್ಟಾರಾಗಿ ಈಗ 24,000 ಹುದ್ದೆಗಳಿಗೆ ಅನುಮೋದನೆ ಸಿಕ್ಕತಿ. ಇವ ಸದ್ಯಕ್ಕ ಇವನ ನೇಮಕಾತಿ ಮಾಡ್ಕೋತಾರೆ. ನಮ್ಮ ಮುಂದಿನ ಬಜೆಟ್ ಅಲ್ಲಿ ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಜೆಟ್ ಕೂಡ ಡೇಟ್ ಫಿಕ್ಸ್ ಆಗುತ್ತೆ. ಆ ಬಜೆಟ್ ದಾಗ ನಿಮ್ದು ಪೊಲೀಸ್ ನೇಮಕಾತಿದ ಬಜೆಟ್ಗೆ ಆರ್ಥಿಕ ಅನುಮೋದನೆ ಸಿಗ್ತದ. ಇನ್ನ ಅದೇ ರೀತಿ SDA ಹೊಸ ನೇಮಕಾತಿ, FDA ಆಗಿರ್ಬೋದು, ಇನ್ನ ಶಿಕ್ಷಕರ ಸಾಕಷ್ಟು ಹುದ್ದೆಗಳು ಇಲ್ಲಿ ನಾವು ತೋರಿಸ್ತೀನಿ. ಒಟ್ಟಾರೆಯಾಗಿ ನೀವು ಆಲ್ರೆಡಿ ಕೂಡ ನೋಡಿರಿ. ನೋಡ್ರಿ, ಆರ್ಥಿಕ ಇಲಾಖೆಯಲ್ಲಿ ಎಷ್ಟು ಖಾಲಿ ಅದಾವು? 7,000 ಹುದ್ದೆ ಖಾಲಿ ಅದಾವ. ಈಗ ಕೇವಲ 1350 ಹುದ್ದೆಗಳಿಗೆ ಸಿಕ್ಕೈತ್ರಿ. ಸಾಕಷ್ಟು ಹುದ್ದೆಗಳದ, ಎಲ್ಲ ಕೂಡ ನೋಡ್ಕೋರಿ. ಇಲ್ಲಿ ಉನ್ನತ ಶಿಕ್ಷಣದಲ್ಲಿ ಆಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಇಲಾಖೆಯಲ್ಲಿ 37,000 ಹುದ್ದೆಗಳು ಖಾಲಿ ಅದಾವ್ರಿ. ಸಿಕ್ಕಿರೋದು ಕೇವಲ 6,000 ಪ್ಲಸ್ ರೀ. ಇನ್ನ ಅದನ್ನ ಹೊರತುಪಡಿಸಿದ್ರ ಒಳಾಡಳಿತದಲ್ಲಿ 28,000, ಸಿಕ್ಕಿದ್ದು 180 ಮಾತ್ರ ಐತ್ರಿ. ನೋಡ್ರಿ, ಸಾಕಷ್ಟು ಹುದ್ದೆಗಳು ಬಹಳ ಖಾಲಿ ಅದಾವ್ರಿ. ಅಷ್ಟ ಅನ್ನಂಗಿಲ್ಲ. ಇಲ್ಲಿ ಪಶು ಸಂಗೋಪನೆಯಲ್ಲಿ ನೋಡ್ರಿ, ಒಟ್ಟ ನೇಮಕಾತಿ ಆಗಿಲ್ರಿ ಪಶು ಸಂಗೋಪನೆ. ಆದ್ರೂ ಕೂಡ ಒಂದು 10 ಪೋಸ್ಟ್ 20 ಪೋಸ್ಟ್ ಅಷ್ಟ ಆಗೈತಿ. ನೋಡ್ರಿ, ಇಲ್ಲಿ ಸಾಕಷ್ಟು ಹುದ್ದೆಗಳದಾವ. ಇವೆಲ್ಲಾ ಹುದ್ದೆಗಳಿಗೆ ಏನಿದೆಯಲ್ಲ ಈಗ ನೇಮಕಾತಿಗೆ ಸಂಬಂಧಿಸಿದಂತೆ ಏನು ಬಜೆಟ್ನ್ಯಾಗ ಅದಕ್ಕ ಏನಿದೆಲ್ಲ ಆರ್ಥಿಕ ಅನುಮೋದನೆಯನ್ನ ಕೊಡಬೇಕ್ರಿ. ಸ್ನೇಹಿತರೆ, ಈ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ನೇಮಕಾತಿಗಳು ಪ್ರಾರಂಭ ಆಗ್ತಾವ. ಯಾಕಂದ್ರೆ ಈಗ ಆಲ್ರೆಡಿ ಈಗ ಏನಾಗಿದೆಯಲ್ಲ, ಇದು ಹೋರಾಟ ಅಂತ ಇಂತ ದೊಡ್ಡ ಹೋರಾಟ ಅಲ್ರಿ. ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರಬೇಕಂದ್ರೆ ಈ ಒಂದು ಹೋರಾಟನ ಕಾರಣ ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ ಹೋರಾಟಗೆ ಅದಕ್ಕೂ ಕೂಡ ಸಣ್ಣ ಮಟ್ಟದಲ್ಲಿ ಬದಲಾವಣೆಗಳಾಗ್ಯಾವ್ರಿ. ಬಟ್ ಈ ಹೋರಾಟ ಏನ್ ಮಣ್ಣೆ ಐತಲ್ಲ, ಇದರಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗೋದು. ಹೋರಾಟ ಏನಾಗಿದೆಯಲ್ಲ, ಇದು ಈಗ ನಮ್ಮ ರಾಜ್ಯದಲ್ಲಿರುವ 2,80,000 ಪ್ಲಸ್ ಹುದ್ದೆಗಳಾದ ನೇಮಕಾತಿ ಆಗ್ಬೇಕಂದ್ರ ಎಲ್ಲಾ ಹೋರಾಟ ಪ್ಲಸ್ ಎಲ್ಲಾ ಸ್ಪರ್ಧಾ ಅಭ್ಯರ್ಥಿಗಳ ಸಪೋರ್ಟ್ ಇಂದ್ರಿ ಇವಾಗ ನೇಮಕಾತಿ ಆಗತ್ತ. ಮೀಸಲಾತಿ ಎಷ್ಟರದಪ್ಪ ಅಂದ್ರ 50% ಮೀಸಲಾತಿ ಇದ್ರಿ. 56 ಹಾಗೆಲ್ಲಾರು ಹಿಂದಿನ ನೇಮಕಾತಿಗೆ ಅನುಸಾರವಾಗಿ ಮಾಡ್ತಾರ. ನಿಮ್ದು ಒಳ ಮೀಸಲಾತಿ ಏನಾಗಿತ್ತಲ್ಲ ಅದನ್ನು ಕೂಡ ಇದರಲ್ಲಿ ಆಡ್ ಮಾಡ್ತಾರ. ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಏನಿದೆ ಕೇಸ್ ಇತ್ತಲ್ಲ, ಅಂದ್ರ ಟೋಟಲ್ ಆಗಿ ಇರೋದು ಕೇಸ್ ಇದೆ. ಎಲ್ಲಾ ರಾಜ್ಯಗಳಿಗೆ ಸಂಬಂಧಿಸಿದಂತೆ. ಒಳ ಮೀಸಲಾತಿ ನಮ್ಮ ರಾಜ್ಯಕ್ಕೆ ಮಾತ್ರ ಸಂಬಂಧಿಸಿದ್ರಿ. ಈ ಮೀಸಲಾತಿ ಏನಿದಿಲ್ಲ 56% ಎಲ್ಲಾ ರಾಜ್ಯಗಳಿಗೆ ಸಂಬಂಧಿಸಿದಂತೆ. ಈಗ ಸದ್ಯಕ್ಕ ಈ 50% ಮೀಸಲಾತಿಯನ್ನ ಇಟ್ಟುಕೊಂಡು ಹೊಸ ನೇಮಕಾತಿಗಳು ಕೂಡ ಪ್ರಾರಂಭ ಆಗ್ತಾವ. ಸ್ನೇಹಿತರೆ, ನೀವ್ ಏನ್ ಮಾಡ್ಬೇಕು, ಇವಾಗ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ಬೇಕ. ಈಗ ನೇಮಕಾತಿ ಎಲ್ಲ ಕೂಡ ಹಾಕಾವ್. ಮೊದಲಿಗೆ 6 to 10th ನೋಟ್ಸ್ ಅನ್ನ ಸಿಲೆಬಸ್ ಅನ್ನ ಓದ್ಕೊಂಡು ಆಮೇಲೆ ಸಿಲೆಬಸ್ ಎಲ್ಲ ನೋಟ್ಸ್ ಅನ್ನ ಓದ್ಕೋರಿ. ನಿಮ್ ಕಡೆ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದ್ರ ನಾ ಆಲ್ರೆಡಿ ಹೇಳಿದೆ ನಿಮ್ಗ, PC ಆಗಿರ್ಬೋದು, PS ಆಗಿರ್ಬೋದು, SDA, FD ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಮ್ಮ ಕಡೆ ಸಿಲೆಬಸ್ ನೋಟ್ಸ್ ಇರ್ತಾವ. ಯಾರಿಗಾದ್ರೂ ಬೇಕಾಗಿತ್ತಪ್ಪ ಅಂದ್ರ ನಂಬರ್ ಬರ್ಕೋರಿ 9538
1535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕ್ರಿ. ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗತ್ತದ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗ್ಬೇಡ್ರಿ, ಕಾಲ್ ರೀಚ್ ಆಗಲ್ಲ. ಸಾಕಷ್ಟು ಅಭ್ಯರ್ಥಿಗಳು ಕಾಲ್ ಮಾಡೋ ಸಲುವಾಗಿ ಕೇವಲ ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ. ಕಂಪ್ಲೀಟ್ ಆದ ಮಾಹಿತಿಯನ್ನ ನಿಮಗೆ ನೀಡಲಾಗುವುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.